ಸಮಿತಿ ಹೋರಾಟಕ್ಕೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ, ಪ್ರೊಫೆಸರ್ ಕೃಷ್ಣಪ್ಪಾಜಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ 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 ಆರ್ ಸುಚಿತ್ರಾ ಅವರ ಸಾವಿಗೆ ಕಾರಣವಾದ ವೈದ್ಯರಿಗೆ, ಆರ್ ಸುಚಿತ್ರಾ ಅವರ ಸಾವಿಗೆ ಕಾರಣರಾದ ವೈದ್ಯರನ್ನು ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ 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 ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ. ಮಾಧ್ಯಮದವರೇ, ಈ ದಿನ ನಾವು ಜಗಳೂರಿನ ಸಾರ್ವಜನಿಕ ಆಸ್ಪತ್ರೆ ಮುಂದೆ ಧರಣಿ ಕೂತಿರೋ ಉದ್ದೇಶ ಏನಂದರೆ, ದಿನಾಂಕ 15/9/2024 ಒಬ್ಬರ ತೊರೆಸಿದ್ದಿಹಳ್ಳಿ ಆರ್ ಸುಚಿತ್ರಾ ಅಂತ ಒಂದು ಮಹಿಳೆ ಇಲ್ಲಿ ಒಳ ರೋಗಿಯಾಗಿ ಅಡ್ಮಿಟ್ ಆಗ್ತಾರೆ. ಆ ದಿನ ಹೆರಿಗೆಗಾಗಿ ಬಂದಿರತಕ್ಕಂಥ ಎಮ್ಮನ್ನು ಡ್ಯೂಟಿ ಡಾಕ್ಟರ್ ಆಗಿರ್ತಕ್ಕಂಥ ಸಂಜಯ್ ಮತ್ತು ಸಂಗಡಿಗರು ಆಪ್ರೇಷನ್ ಮಾಡ್ತಾರೆ. ಆಪ್ರೇಷನ್ ಮಾಡಿ ದಾವಣಗೆರೆಗೆ ರೆಫರ್ ಮಾಡ್ತಾರೆ. ಸೊ ಇಲ್ಲಿಂದ ಅದು ಬ್ಲೀಡಿಂಗ್ ಆಗ್ತಾ ಇರ್ತದೆ. ಸೊ ಇಲ್ಲಿಂದ ದಾವಣಗೆರೆ ಹೋದ ತಕ್ಷಣ ಸುಸ್ತಾಗಿ ದಾವಣಗೆರೆ ಬಿದ್ದು ಹೋಗ್ತದೆ CG ಹಾಸ್ಪಿಟ್ಲಲ್ಲಿ. CG ಹಾಸ್ಪಿಟ್ಲ್ ಒಳಗೆ ಹೋದ್ಮೇಲೆ ಮತ್ತೆ ಇನ್ನೊಂದು ಆಪ್ರೇಷನ್ ಮಾಡ್ತಾರೆ, ಗರ್ಭಕೋಶದ ಒಂದು ಆಪ್ರೇಷನ್. ಸೊ ತದನಂತರ ಆಪ್ರೇಷನ್ ಆದ ತಕ್ಷಣ ಒಂದು ನಮ್ಮ ಹುಡುಗರ ಕಡೆಯಿಂದ ಒಂದು 15ರಿಂದ 20 ಬಾಟ್ಲು ಬ್ಲಡ್ ಹಾಕ್ಸ್ತಾರೆ. ಸೊ ಆದ್ರೂ ಉಳಿಯೋದಿಲ್ಲ. 2 ದಿನ ಹಾಸ್ಪಿಟ್ಲಿಗೆ ಇಟ್ಕೊಂಡು 3ನೇ ದಿನ ಬಾಡಿಯನ್ನು ವಾಪಸ್ ಕಳಿಸ್ತಾರೆ. ಸೊ ಇದೆಲ್ಲ ಪ್ರಕರಣಕ್ಕೆ ಕಾರಣ ಏನಂದರೆ, ಜಗಳೂರು ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಒಂದು ಹೆರಿಗೆ ಮಾಡ್ತಕ್ಕಂಥ ವೈದ್ಯರು, ಅಂದರೆ ಎಲ್ಲ ವೈದ್ಯರಲ್ಲ, ಹೆರಿಗೆ ಮಾಡ್ತಕ್ಕಂಥ ವೈದ್ಯರು, ಮಹಿಳಾ ಹೆರಿಗೆ ಮಾಡ್ತಕ್ಕಂಥ ವೈದ್ಯರು ಅವರು ಏನು ಮಾಡ್ತಾರೆ ಅಂದರೆ, ಸುಮಾರು ಒಂದು 10-15 ಪ್ರಕರಣಗಳು ಇದೇ ಥರ ಆಗಿದ್ದಾವೆ. ಅಂದರೆ ಅರ್ಧ ಹೆರಿಗೆ ಮಾಡೋದು, ದಾವಣಗೆರೆಗೆ ರೆಫರ್ ಮಾಡೋದು. ಸೊ ಆಗೋದಿಲ್ಲ ಅಂತೇಳಿ ಯಾರೋ ಬೇರೆ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊತಾರೆ. ಸೊ ಇದೇ ಥರ ಆಗ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಒಂದು ಮಹಿಳೆಯರಿಗೆ ಒಂದು ಸೂಕ್ತವಾದ ಭದ್ರತೆ ಕೊಡೋರು ಯಾರು? ಆ ಮಗು ಈಗ ಅನಾಥ ಆಗಿದೆ. ಈಗ ಒಂದು ಹೆಣ್ಮಗು ಇದೆ ಸರ್, ಆ ಮಗು ಅನಾಥ ಆಗಿದೆ. ಆ ಎಮ್ಮನ್ನು ಯಾರು ನೋಡ್ಕೋತಾರೆ ಈಗ? ಸೊ ಹಿಂಗಾಗಿ ಅವರು ಯಾವುದೋ ಆ ಸಂದರ್ಭದಲ್ಲಿರ್ತಕ್ಕಂಥ ಡ್ಯೂಟಿ ಡಾಕ್ಟ್ರು ಅಮಾನತ್ ಆಗಬೇಕು. ಸೊ ಅವರಿಗೆ ಸೂಕ್ತವಾದ ಕಾನೂನು ಕ್ರಮ ತಗೋಬೇಕಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಸುಬೇಂದ್ರಪ್ಪ ಬೆಂಬಲ. ಯಾಕೆಂದ್ರೆ ನಾವು ಮನವಿ ಕೊಡ್ದಲೇ ಬಂದಿದ್ದೀವಿ, ಸಪೋರ್ಟಿಗೆ ಬಂದಿದ್ದೀವಿ. ನಾಡಿದ್ದು ನಾನು ಇಲ್ಲ ಪರವಾಗಿಲ್ಲ ಅಣ್ಣ, ನಾಡಿದ್ದು ನಮ್ಮ ಲೆಟರ್ ಕೊಟ್ಬಿಟ್ಟು ನಾನು ಮಾತಾಡ್ತೀನಿ. ಯಾಕೆಂದ್ರೆ ನಾವು ತಪ್ಪಾಗಿ ಸಿಗಾಕೋಬಾರ್ದಣ್ಣ ಯಾರಿಗೂ. ಗರ್ಭಿಣಿಯಾಗಿರ್ತಕ್ಕಂಥ ಮಹಿಳೆಯನ್ನು ಏನು ಹೆರಿಗೆ ಮಾಡಿಸ್ತಕ್ಕಂಥ ಸಂದರ್ಭದಲ್ಲಿ ಆ ಮಹಿಳೆಗೆ ಸೂಕ್ತವಾದ ಚಿಕಿತ್ಸೆ ನೀಡದೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳೇ ಏನು ಒಬ್ಬ ಸರ್ಜನ್ ಮಾಡ್ತಕ್ಕಂಥ ಕೆಲಸವನ್ನು ಸಿಬ್ಬಂದಿಗಳೇ ಜವಾಬ್ದಾರಿ ತಗೊಂಡು ನಿರ್ವಹಿಸೋದ್ರಿಂದ ಆ ಮಹಿಳೆ ಇವತ್ತು ಸಾವಿಗೆ ಕಾರಣರಾಗಿದ್ದಾರೆ.